ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಕೇವಲ 1 ಕಪ್ ರವೆ ಹಾಗೆ 1 ಕಪ್ ಮೈದಾವನ್ನು ಯೂಸ್ ಮಾಡಿಕೊಂಡು ಸೂಪರ್ ಟೇಸ್ಟ್ ಪಿಜ್ಜಾವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಬೇಸಿಗೆ ರಜೆ ಟೈಮ್ನಲ್ಲಿ ಮಕ್ಕಳಿಗೆ ಎಷ್ಟು ಥರದ ತಿಂಡಿಯನ್ನು ಮಾಡಿಕೊಟ್ರೂ ಕಡಿಮೆ ಅನಿಸ್ತದೆ. ಹಾಗಿರುವಾಗ ಪಿಜ್ಜಾ ಅಂತೂ ಎಲ್ಲ ಮಕ್ಕಳಿಗೂ ಹಾಗೆ ದೊಡ್ಡವರಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಅದನ್ನು ನಾವು ಈಗ ಸಿಂಪಲಾಗಿ ಟೇಸ್ಟಿಯಾಗಿ ಯಾವಾಗ ಬೇಕಾದರೂ ರುಚಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ರವೆಯನ್ನು ತಗೊಳ್ಬೇಕು. ಅದು ಉಪ್ಪಿಟ್ಟು ರವೆ ಆದರೂ ಸರಿ, ಚಿರೋಟಿ ರವೆ ಆದರೂ ಆಗ್ತದೆ. ಅದೇ ಕಪ್ನ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ 1 ಕಪ್ ರವೆ 1 ಕಪ್ ಮೈದಾಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿಕ್ಕೋಸ್ಕರ ಸಾಧಾರಣ 3 ಸ್ಪೂನ್ ಆಗುವಷ್ಟು ನಾನು ಮಜ್ಜಿಗೆಯನ್ನು ತಗೊಂಡಿದ್ದೇನೆ. ನೀವು ಮೊಸರು ಇದ್ದರೆ ಅದನ್ನಾದರೂ ಒಂದು 2 ಸ್ಪೂನ್ ಆಗುವಷ್ಟು ತಗೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಒಮ್ಮೆ ನುಣ್ಣಗೆ ಹರ್ಕೊಂಡು ಬರ್ತೇನೆ. ನೋಡಿ, ಇಷ್ಟು ಹದದಲ್ಲಿ ಇದ್ದರೆ ಸಾಕಾಗ್ತದೆ. ಹೀಗೆ ಅರ್ಧಿಟ್ಟು ರೆಡಿ ಆಗಿದ್ದುದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಇಡಬೇಕು. ನಂತರ ಅದಕ್ಕೆ ನಾವು 1 ಚಮಚ ಆಗುವಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಅಡುಗೆ ಸೋಡವನ್ನು ಕೂಡ ಹಾಕ್ಕೊಳ್ಬೇಕು. ಯಾಕೆಂದರೆ ಇದು ನಾವು ದಿಢೀರಾಗಿ ಮಾಡೋದ್ರಿಂದ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಓಂ ಕಾಳನ್ನು ಸ್ವಲ್ಪ ತಗೊಂಡು ಕೈಯಲ್ಲಿ ತಿಕ್ಕಿ ಹಾಕೋದ್ರಿಂದ ಅದರ ಸತ್ವ ಎಲ್ಲ ಬಿಟ್ಕೊಳ್ತದೆ. ಹಾಗೆ ಅದರ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ. ಈಗ ಅದಕ್ಕೆ ಹೊರಗೇನೋ 1 ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಕೂಡ 1 ಚಮಚ ಆಗುವಷ್ಟು ಹಾಕ್ಕೊಳ್ಬೇಕು. ಇವೆಲ್ಲ ರುಚಿ ಬರಲಿಕ್ಕೋಸ್ಕರ ಇವೆಲ್ಲವುಗಳನ್ನು ಹಾಕ್ಕೊಂಡು ನಾವು ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಸಿಟ್ಟು ಟೈಮ್ ಇದ್ದರೆ 10ರಿಂದ 15 ನಿಮಿಷ ಮುಚ್ಚಿ ಕೂಡ ಇಟ್ಟು ಬಿಡ್ಬೋದು. ಇಲ್ಲಾಂದರೆ ಆ ಕೂಡಲೇ ಕೂಡ ಮಾಡ್ಬೋದು. ಈಗ ಈ ಕಲಸಿಟ್ಟ ಹಿಟ್ಟನ್ನು ನಾವೀಗ ಪ್ಲೇಟಲ್ಲಿ ಹಾಕಿ 15 ನಿಮಿಷದವರೆಗೆ ಹಬೆಯಲ್ಲಿ ಬೇಯಿಸ್ಕೊಳ್ಳಿಕ್ಕಿದೆ. ಈಗ ಒಮ್ಮೆ ಕಲಿಸ್ಕೊಂಡು ನಾವು ಈಗ ಈ 2 ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಹಿಡಿಯುವಷ್ಟು 2 ತಟ್ಟೆಗೂ ಕೂಡ ಹಿಟ್ಟನ್ನು ಹಾಕಿ ಇಟ್ಕೊಳ್ಬೇಕು. ಈಗ ಹಿಟ್ಟನ್ನೆಲ್ಲ 2 ತಟ್ಟೆಗೂ ಸಪ್ರೇಟಾಗಿ ಅದನ್ನು ಡಿವೈಡ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ಕಡೆ ಒಲೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟು ಅಡಿಯಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ಈ 2 ಪ್ಲೇಟನ್ನು ಇಟ್ಟು ಮುಚ್ಚಳವನ್ನು ಮುಚ್ಚಿ 15ರಿಂದ 20 ನಿಮಿಷ ಹಬೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದು. ಈಗ 15 ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಒಮ್ಮೆ ಟೂತ್ ಪಿಕ್ನ ಸಹಾಯದಿಂದ ಇದನ್ನು ಬೆಂದಿದ ಅಂತ ಒಮ್ಮೆ ಚೆಕ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತಣಿಸಿ ಕೆಳಗಿಳಿಸಿದ ಮೇಲೆ ಈ ಪ್ಲೇಟ್ನಿಂದ ಬೇಯಿಸಿದ ಬೇಸನ್ನು ತೆಕ್ಕೊಳ್ಬೇಕು. ಈಗ ಇದು ಸ್ವಲ್ಪ ತಣ್ಣದಿದೆ. ಪ್ಲೇಟ್ನಿಂದ ಬೇಯಿಸಿದ ಬೇಸನ್ನು ಸೈಡ್ನಿಂದ ಬಿಡಿಸ್ಕೊಂಡು ನಂತರ ಮಧ್ಯದಲ್ಲಿ ಮಾರ್ಕ್ ಮಾಡಿ ನಿಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಬರಬಹುದು. ನಾನಿಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ತುಂಬ ಸಾಫ್ಟಾಗಿ ರುಚಿ ಕೂಡ ಹಾಗೆಯೇ ಇರ್ತದೆ. ಇದು ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ಹೀಗೆ ಕೂಡ ಚಟ್ನಿ ಜೊತೆ ಕೂಡ ತಿನ್ಬೋದು. ಸಾಯಂಕಾಲದ ಹೊತ್ತಿಗೆ ಇದು ಮಕ್ಕಳಿಗಂತೂ ವಿಭಿನ್ನವಾದ ಟೇಸ್ಟಿಯಾದ ಸ್ನ್ಯಾಕ್. ಇದು ರುಚಿ ಕೂಡ ಸೂಪರಾಗಿ ಬರ್ತದೆ. ಇದನ್ನು ನಾವು ಪಿಜ್ಜಾದ ಟೇಸ್ಟ್ ಬರಬೇಕು ಅಂತಾದರೆ ಇದನ್ನು ತವಾದ ಮೇಲೆ ಹಾಕಿ ಫ್ರೈ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಈಗ ನೋಡಿ, ನಾನು ಈ ಥರ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಗೆ ಕೂಡ ನಾವು ಚಟ್ನಿ ಜೊತೆ ತಿನ್ಬೋದು. ಅದು ಕೂಡ ಅದ್ಭುತವಾಗಿರ್ತದೆ. ನಾನೀಗ ಅದರ ಮೇಲೆ ಖಾರಕ್ಕಾಗಿ ಚಿಲ್ಲಿ ಪೌಡ್ರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಈಗ ಅದನ್ನು ನಾವು ಪಿಜ್ಜಾದ ಟೇಸ್ಟ್ ಕೊಡೋಣ. ಈಗ ಒಂದು ತವಾ ಬಿಸಿಗೆ ಇಟ್ಟು ಅದಕ್ಕೆ ತುಪ್ಪವನ್ನು ಸವರಿ ಈ ಪೀಸಸ್ನೆಲ್ಲ ಹೀಗೆ ಹಾಕ್ಕೊಂಡು ಒಂದು ಶಾಲೋ ಫ್ರೈ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈಗ ಈ ಪೀಸಸ್ನೆಲ್ಲ ಹೀಗೆ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಅದರ 2 ಸೈಡನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಮಧ್ಯ ಮಧ್ಯ ಹಾಕ್ತಾ ಹಾಗೆ ಅದರ ಬಣ್ಣ ಕೂಡ ಸ್ವಲ್ಪ ಬದಲಾಗ್ತಾ ಹೋದ ಹಾಗೆ ಅದನ್ನು ನಾವು ಸೈಡ್ ಕೂಡ ಚೇಂಜ್ ಮಾಡ್ತಾ ಇರಬೇಕು. ಈ ಪೀಸಸ್ನೆಲ್ಲ ಒಮ್ಮೆ ಶಾಲೋ ಫ್ರೈ ಮಾಡಿ ಇಟ್ಕೊಳ್ಬೇಕು. 2 ಸೈಡ್ ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿ ಇಟ್ಕೊಳ್ಳೋದು.
ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ. 2 ಸೈಡ್ ಸ್ವಲ್ಪ ಬಣ್ಣ ಬದಲಾಗುವ ತನಕ ಫ್ರೈ ಮಾಡಿ ಕೆಳಗಿಳಿಸಿದ್ರೆ ರುಚಿಯಾದ ರವಾ ಪಿಜ್ಜಾ ರೆಡಿ ಆಯಿತು ನೋಡಿ. ಸರ್ವ್ ಮಾಡುವಾಗ ಟೊಮೆಟೊ ಕೆಚಪ್ ಹಾಗೆ ಮಯೋನೈಸ್ ಇದ್ದರೆ ಅದನ್ನು ಕೂಡ ಸೈಡ್ನಲ್ಲಿ ಇಟ್ಟು ಬಿಸಿ ಬಿಸಿ ತಿನ್ಬೋದು, ಅಥವಾ ತಣಿದ್ರೂ ಕೂಡ ಅದರ ಟೇಸ್ಟ್ ಹಾಗೆಯೇ ಚೆನ್ನಾಗೇ ಇರ್ತದೆ. ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಪದೇ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ನೋಡಿದ್ರಲ್ಲ, ಸಿಂಪಲ್ ಆದ ಟೇಸ್ಟಿಯಾದ ರವಾ ಪಿಜ್ಜಾ ರೆಡಿ ಆಯಿತು. ಖಂಡಿತವಾಗಿಯೂ ಮಾಡಿ ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿರ್ತದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.